ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲೇಟೆಸ್ಟ್ ಅಪ್ಡೇಟ್ PC ಮತ್ತು PSI ಬಗ್ಗೆ ಬಂದಿರತಕ್ಕಂಥ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನಾನು ಲಾಸ್ಟ್ ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಅದು 2025ಗೆ ಸಂಬಂಧಪಟ್ಟಂಥ ಒಂದು ಆದೇಶ ಪತ್ರ ಆಗಿತ್ತು. ಬಟ್ ಇದು ರೀಸೆಂಟಾಗಿ ಅಂದರೆ ಮಾರ್ಚ್ 5ನೇ ತಾರೀಕು ಇದನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ, ಹಾಗೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಈ ಒಂದು ಪತ್ರವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ದಿನಾಂಕ 3/2026, ಇದು 5ನೇ ತಾರೀಕು ಬಂದಿರತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಈ ಒಂದು ಆದೇಶ ಪತ್ರದಲ್ಲಿ ಇದೆ. ಸೊ ಸರ್ಕಾರದ ಆದೇಶ ಸಂಖ್ಯೆ CRSUE 1/2026, ದಿನಾಂಕ 27/2/2026. ಸೊ ನೆಕ್ಸ್ಟ್ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಈಗಾಗಲೇ ಅನುಮತಿಯನ್ನು ನೀಡಿದ್ದು, ಸದರಿ ಹುದ್ದೆಗಳನ್ನು ನಗರ, ಜಿಲ್ಲಾ ಘಟಕಗಳಿಗೆ ಮರು ಹಂಚಿಕೆ ಮಾಡಿ ತಮ್ಮ ಘಟಕಗಳಿಗೆ ಹಂಚಿಕೆಯಾಗಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಒದಗಿಸಲು ಈ ಹಿಂದೆ ನಿರ್ದೇಶಿಸಲಾಗಿತ್ತು. ಇದರಂತೆ ತಮ್ಮ ಘಟಕಗಳಿಂದ ಚಾಲ್ತಿ ಮೀಸಲಾತಿ ರೋಸ್ಟರ್ ನಿಯಮಗಳನ್ವಯ ವರ್ಗೀಕರಣ ಮಾಡಿ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸಲಾಗಿರುತ್ತದೆ. ಅಂದರೆ ಯಾವ ಒಂದು ಜಿಲ್ಲೆಯಲ್ಲಿ, ಯಾವ ಒಂದು ನಗರಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ ಎಲ್ಲವನ್ನ ಕ್ರೋಢೀಕರಿಸಿ ಈ ಒಂದು ಎಲ್ಲ ಹುದ್ದೆಗಳನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತ ಹೇಳಿ ಒಂದು ಪಟ್ಟಿನ ಮಾಡಿ ಒಂದು ಸಲ್ಲಿಸಿರ್ತಕ್ಕಂಥದ್ದು. ಸೊ ಆ ಎಲ್ಲ ವಿವರವನ್ನು ಈ ಒಂದು ಆದೇಶ ಪತ್ರದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸೊ ಅದರಲ್ಲಿ ಮೇಯ್ನಾಗಿ ನಮಗೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ DSI ಕಲ್ಯಾಣ ಕರ್ನಾಟಕಕ್ಕೆ 5 ಪೋಸ್ಟು, ಕಲ್ಯಾಣ non-HK ಇದಕ್ಕೆ 15 ಪೋಸ್ಟು, ಟೋಟಲ್ ಆಗಿ ನಮಗೆ 20 ಪೋಸ್ಟು. ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆಲ್ಲ, ಸೊ ನಾನು ಹೇಳಿದ್ದೆ ಪೋಸ್ಟ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು ಅಂತ. ಸೊ ಅದೇ ರೀತಿ ಈ ಒಂದು ಪೋಸ್ಟನ್ನು ಮತ್ತು ಕೆಲವೊಂದು ಕಡಿಮೆ ಮಾಡಿದ್ದಾರೆ, ಕೆಲವೊಂದು ಜಾಸ್ತಿ ಕೂಡ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು ಲಾಸ್ಟ್ ವಿಡಿಯೋದಲ್ಲಿ. ಸೊ ನೋಡಿ, ಆ ಒಂದು ಲಾಸ್ಟ್ ವಿಡಿಯೋದಲ್ಲಿ non-HKದಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಅದರಲ್ಲಿ ಕೊಟ್ಟಿರಲಿಲ್ಲ, ಬಟ್ ಇದರಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಟೋಟಲ್ 20. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ APC ಕಲ್ಯಾಣ ಕರ್ನಾಟಕಕ್ಕೆ 275, non-HKಗೆ 1375, ಟೋಟಲ್ 1650. ಇದೇನು ಇದು ಆ್ಯಸ್ ಇಟ್ ಈಸ್ ಹೆಂಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದೇ ರೀತಿಯೇ, ಪೋಸ್ಟ್ ಏನು ಇನ್ಕ್ರೀಸ್ ಆಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ಇದೆ. ಸೊ ನೆಕ್ಸ್ಟ್ ನೋಡಿ, ಸಿವಿಲ್ ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ HKಗೆ 610 ಇದೆ, non-HKಗೆ 3500 ಇದೆ. ಸೊ ಇದು ಇನ್ಕ್ರೀಸ್ ಆಗಿದೆ. 4110 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲಲ್ಲಿ. ಸೊ ನೆಕ್ಸ್ಟ್ ನೋಡಿ, ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRPಯಲ್ಲಿ ನಮಗೆ HKದಲ್ಲಿ 532 ಪೋಸ್ಟ್ ಸಿಗುತ್ತೆ. ಸೊ non-HKದಲ್ಲಿ 1500 ಸಿಗುತ್ತೆ. ಟೋಟಲ್ ನಮಗೆ 2032 ಪೋಸ್ಟ್ ಇದ್ದಾವೆ, ಖಾಲಿ ಇದ್ದಾವೆ. ಸೊ ನೆಕ್ಸ್ಟ್ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಟೋಟಲ್ 364, ಇದರಲ್ಲಿ ಕೂಡ 364, non-HKದಲ್ಲಿ ಇದು ಮಾಡಿಲ್ಲ. ಸೊ ಓನ್ಲಿ HKದಲ್ಲಿ ಪೋಸ್ಟ್ 364 ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಪ್ರಮಾಣವನ್ನು ಕ್ರಮವಾಗಿ 15ರಿಂದ 17ಕ್ಕೆ ಹಾಗೂ 3ರಿಂದ 7ಕ್ಕೆ ಹೆಚ್ಚಿಸಲಾದ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಅಧಿನಿಯಮ 2022 ಘನ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ, ಈ ಒಂದು ಘನ ಉಚ್ಚ ನ್ಯಾಯಾಲಯವು ಅಂದರೆ ಹೈಕೋರ್ಟ್ ಸದರಿ ಅರ್ಜಿಗಳ ಸಂಬಂಧ ದಿನಾಂಕ 2025 ಅಂದರೆ ನವೆಂಬರಲ್ಲಿ ನೀಡಿರುವ ಮಧ್ಯಂತರ ಆದೇಶವನ್ನು ಪರಿಗಣಿಸಿ ಸರ್ಕಾರವು
ರಿಕ್ತವಿರುವ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಿಕ್ಕೆ ಮುಂದುವರಿಸುವ ಸಂಬಂಧ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ನಿರ್ದೇಶನಗಳನ್ನು ನೀಡಿರುತ್ತದೆ. ಸೊ ನೋಡಿ, ಇದರಲ್ಲಿ ಮೀಸಲಾತಿ ಬಗ್ಗೆ ಹೇಳಿದ್ದಾರೆ. ಅಂದರೆ SC ಅವರಿಗೆ 17%, ಹಾಗೆ SC ಅವರಿಗೆ 3ರಿಂದ 7ಕ್ಕೆ ಹೆಚ್ಚಿಗೆ ಮಾಡಿ, ಸೊ ST ಅವರಿಗೆ 7%, SC ಅವರಿಗೆ 17%. ಸೊ ಇಷ್ಟು ಮೀಸಲಾತಿ ಒಂದು ಕೊಡಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿತ್ತು ಲಾಸ್ಟ್ ಇಯರ್ 2025 ಸೊ ಅದೇ ಒಂದು ಮೀಸಲಾತಿ ಅಡಿಯಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಇಷ್ಟು ಈ ಒಂದು ಮಾಹಿತಿ. ಈಗಾಗಲೇ ತಮ್ಮ ಕಚೇರಿ ಘಟಕಗಳಿಂದ ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒದಗಿಸಲಾಗಿರುವ ವರ್ಗೀಕರಣ ವಿವರವನ್ನು ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ನೀಡಿರುವ ನಿರ್ದೇಶನಗಳ ಅನುಸಾರ ಪರಿಶೀಲಿಸಿ ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಿರುವ ಒಟ್ಟು ಹುದ್ದೆಗಳಲ್ಲಿ 6% ಹುದ್ದೆಗಳನ್ನು ಕಾಯ್ದಿರಿಸಿಕೊಂಡು ಉಳಿದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ ಅಂದರೆ ಎಷ್ಟು ಟೋಟಲ್ ಖಾಲಿ ಇದಾವಲ್ಲ, ಕೆಲವು ಹುದ್ದೆಗಳು 6% ಹುದ್ದೆಗಳು ಬಡ್ತಿ ಕೊಡ್ತಾರೆ. ಇನ್ನುಳಿದ ಖಾಲಿ ಹುದ್ದೆಗಳನ್ನು ಈ ನೇರ ನೇಮಕಾತಿ ಮಾಡಿ ಈ ಒಂದು ಹುದ್ದೆಗಳನ್ನು ಫಿಲಪ್ ಮಾಡ್ಕೋತಾರೆ. ನೆಕ್ಸ್ಟು ಮೀಸಲಾತಿ ಪ್ರಮಾಣವನ್ನು 50%. ಸೊ ಎಷ್ಟು ಮೀಸಲಾತಿ ಇದೆ ಅಂತ ಹೇಳಿದರೆ 50% ಮೀಸಲಾತಿಗೆ ಈಗ ಈ ಒಂದು ನೇಮಕಾತಿನ ಮಾಡ್ಕೋತಾರೆ. ಸೊ ರೋಸ್ಟರ್ ಬಿಂದುಗಳ ಅನುಸಾರ ವರ್ಗೀಕರಣ ವಿವರವನ್ನು ತಯಾರಿಸಿ ದಿನಾಂಕ 5/3 ಅಂದರೆ ಈ ತಿಂಗಳೇ 2026 ನೇಮಕಾತಿ ವಿಭಾಗಕ್ಕೆ ಕಳುಹಿಸಲು ನಿಯಮಾನುಸಾರ ಕ್ರಮವಹಿಸುವಂತೆ ಕೋರಲಾಗಿದೆ. ಸೊ ಇಷ್ಟು ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಸಲೀಂ ಅವರು ಅಗೇನ್ ಇದು ಮಾಡಿರುವಂಥದ್ದು, ಆದೇಶ ಪತ್ರವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಈ ಒಂದು ಇದೇ ತಿಂಗಳು ನಾನು ಹೇಳಿದ್ದೆ ಜೂನ್ ಜುಲೈಯಲ್ಲಿ ಆಗುತ್ತೆ ಅಥವಾ ಜೂನ್ ಜುಲೈಯಲ್ಲಿ ಈ ಒಂದು ನೋಟಿಫಿಕೇಷನ್ ಆಗುತ್ತೆ ಅಂತ. ಬಟ್ ಆದೇಶ ಪತ್ರವನ್ನು ಇಷ್ಟು ಬೇಗ ಹೊರಡಿಸಿರೋದ್ರಿಂದ ನಿಮಗೆ PC ನೇಮಕಾತಿ ಏಪ್ರಿಲಲ್ಲಿ ಆಗುವಂಥ ಚಾನ್ಸಸ್ ತುಂಬ ಇದೆ. ಓಕೆನಾ, ಏಪ್ರಿಲ್ ಅಥವಾ ಮೇಯಲ್ಲಿ ನೋಟಿಫಿಕೇಷನ್ ಜಸ್ಟ್ ಅಪ್ಲಿಕೇಶನ್ ಕೊಡ್ತಾರೆ. ಈ ಒಂದು ಏಪ್ರಿಲ್ ಮೇಯಲ್ಲಿ ಎಲ್ಲ ಒಂದು ಅಪ್ಲಿಕೇಶನ್ನ ತಗೊಂಡು ಅವರು 1-2 ತಿಂಗಳು ಫಿಲಪ್ ಮಾಡ್ಕೋತಾರೆ. ನೆಕ್ಸ್ಟು ನಿಮಗೆ ಆಗಸ್ಟ್ ಅಥವಾ KE ಬೇಗ ನಡೆಸ್ಕೋತಾರೆ ಎಕ್ಸಾಮನ್ನು. ಬಟ್ KPSC ಅವರು ಇದು ಮಾಡ್ತಾರಲ್ವ, ಸೊ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹ ಹಂಗೇನೆ ಸ್ವಲ್ಪ ಬೇಗನೆ ಇದು ಮಾಡ್ಕೋತಾರೆ. ಈಗ ನಿಮಗೆ ಏಪ್ರಿಲಲ್ಲಿ ಕರೆದ್ರು ಅಂದ್ಕೊಳ್ಳಿ ನೋಟಿಫಿಕೇಷನ್, ಏಪ್ರಿಲ್ ಅಥವಾ ಮೇಯಲ್ಲಿ ಅವರು ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ ಏಪ್ರಿಲ್, ಮೇ, ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಎಕ್ಸಾಮ್ ಇಡುವಂಥ ಚಾನ್ಸಸ್ ತುಂಬ ಇದೆ. ಒಂದು 3 ಮಂತ್ಸ್ ಆದರೂ ಅವ್ರು ಗ್ಯಾಪ್ ಕೊಡ್ತಾರೆ. ಸೊ ಹಾಗಾಗಿ ನೀವೆಲ್ಲರೂ ಪ್ರಿಪ್ರೇಷನನ್ನು ಈಗಲಿಂದನೇ ಮಾಡ್ಕೊಳ್ಳಿ. ಯಾರ್ಯಾರು PC ಆಸ್ಪಿರೆಂಟ್ಸ್ ಇದ್ದೀರಾ ಅವರೆಲ್ಲ. ಸೊ ಈ ಒಂದು ಬೃಹತ್ ಪ್ರಮಾಣದಲ್ಲಿ ಈ ಒಂದು ಹುದ್ದೆಗಳಿಗೆ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ನೀವೆಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ, ಇನ್ನು PSI ಆಸ್ಪಿರೆಂಟ್ಸ್ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ PSI ಬಗ್ಗೆ ಯಾವುದೇ ಒಂದು ಅಪ್ಡೇಟ್ಸ್ ಇಲ್ಲ. ಈ ಒಂದು 600 PSI ಆಗಬೇಕಾಗಿತ್ತಲ್ಲ, 600 ಪೋಸ್ಟ್ PSIದು. ಸೊ ಅದರದ್ದು ಹೊಸ ಒಂದು ನ್ಯೂ ಅಪ್ಡೇಟ್ ಎಂಥದ್ದು ನನಗೆ ಸಿಕ್ಕಿಲ್ಲ. ಸೊ ಹಾಗೇನಾದರೂ ಹೊಸ ಅಪ್ಡೇಟ್ ಏನಾದರೂ ಸಿಕ್ಕರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ PSI ಬಗ್ಗೆ ಹೇಳ್ತೀನಿ. ಇದಿಷ್ಟು PC ಬಗ್ಗೆ ಇರುವಂಥ ಒಂದು ಮಾಹಿತಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ಅಪ್ಡೇಟ್ ಸಿಕ್ಕರೆ ಮತ್ತೆ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ನಿಮಗೆ, ಏನಾದರೂ ಹೊಸ ಅಪ್ಡೇಟ್ ಸಿಕ್ಕರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.